ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ತಿಂಗಳುಗಳ ನಂತರ ನಿಮ್ಮ ಭೇಟಿ ಮಿನಿ ವ್ಲಾಗ್ನಲ್ಲಿ. ಇವತ್ತು ಬಂದು ನವೆಂಬರ್ 2, ಸೊ ಭಾನುವಾರ. ತುಳಸಿ ಹಬ್ಬದ ಶುಭಾಶಯಗಳು. ಬೆಳಗ್ಗೆ ತಿಂಡಿಗೋಸ್ಕರ ನಾನಿಲ್ಲಿ ಅಕ್ಕಿ ರೊಟ್ಟಿ ಹಾಗೆ ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ರೆಡಿ ಮಾಡಿಟ್ಟು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ತುಳಸಿಗೆ ನಮಸ್ಕಾರ ಮಾಡಿ ಸೊ ಇವಾಗ ರೊಟ್ಟಿ ಮಾಡೋಣ ಅಂತ ಬಂದೆ. ಸೊ ಎಲ್ಲ ಚಟ್ನಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಫಟಾಫಟ್ ಅಂತ ರೊಟ್ಟಿ ತಟ್ಕೊಂಡು ತಿನ್ಕೊಬಿಡ್ಬೋದು. ಸಕ್ಕತ್ತಾಗಿರುತ್ತೆ ಟೇಸ್ಟು. ನೀವು ಮಾಡಿಕೊಡಿ ಯಾರಿಗಾದ್ರೂ, ಇಲ್ಲ ನೀವೇ ಮಾಡ್ಕೊಂಡು ತಿನ್ನಿ. ಆ ಟೊಮೊಟೊ ಕಾಯಿ ಅಂತ ಯಾರೂ ಕಂಡುಹಿಡಿಯಲ್ಲ, ಅಷ್ಟು ಮಸ್ತಾಗಿ ಉಪ್ಪು ಹುಳಿ ಖಾರ ಎಲ್ಲ ಸಖತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತಾಗಿರುತ್ತೆ. ಇದ್ರ ರೆಸಿಪಿನೂ ನಾನು ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡರಲ್ಲೂ ಹಾಕಿದ್ದೀನಿ. ಮಿಸ್ ಮಾಡದೆ ಚೆಕ್ ಮಾಡಿ ಸಿಂಪಲ್ಲಾಗಿ ಮಾಡಿ. ಹಾಗೆ ನಾನು ರೊಟ್ಟಿ ಹಾಕ್ಕೊಂಡು ತಿಂದು ನಂತರದಲ್ಲಿ ಅಡುಗೆ ಮಾಡೋದಕ್ಕೆ ಅಂತ ನಿಂತ್ಕೊಂಡೆ. ಯಾಕೆ ಅಂದರೆ ಇವತ್ತು ನಮ್ಮ ಮನೆಯವರ ಫ್ರೆಂಡ್ ಫ್ಯಾಮಿಲಿ ಬರ್ತಾಯಿದೆ ಮನೆಗೆ. ಸೊ ಅದಕ್ಕೋಸ್ಕರ ತರಕಾರಿ ಹಾಕಿ ಬೇಳೆ ಸಾಂಬಾರು ಮಾಡಿ, ಒಂದು ಕಡೆ ಬಾರ್ಲಕ್ಕಿ ಹಾಕಿ ಪಾಯಸ, ಹೆಸರುಬೇಳೆ, ಬಜ್ಜಿ ಅಂತ ಎಲ್ಲ ಕೋಸಂಬರಿ ಅಂತ ಮಾಡಿದ್ದೆ. ಸೊ ನಮ್ಮ ಮನೆಯವರು ಒಂದು ಕಡೆಯಿಂದ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ರು. ಅದಾದಮೇಲೆ ಎಲ್ಲರೂ ಕೂತು ಒಟ್ಟಿಗೆ ಊಟ ಮಾಡಿದ್ವಿ. ನಮ್ಮ ಮನೆಯವರೇ ಎಲ್ಲ ಹಾಕೊಟ್ರು ಊಟನ. ನಾನು ಒಳಗಡೆ ಬಜ್ಜಿ ಹಾಕ್ತಾಯಿದ್ದೆ. ಅದಾದಮೇಲೆ ಸ್ವಲ್ಪ ಅವ್ರ ಜೊತೆ ಮಾತಾಡಿ ಹಾಗೆ ಸ್ವೀಟೆಲ್ಲ ತಗೊಬಂದಿದ್ರು. ನಂತರದಲ್ಲಿ ಮಗು ಜೊತೆ ಎಲ್ಲ ಆಟ ಆಡಿ ಸೊ ಅವರು ಹೊರಟರು. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಪಾಸ್ತಾ, ಟೀ ಇದಾಗಿತ್ತು ಇವತ್ತಿನ ಸಿಂಪಲ್ ರೂಟೀನ್.